ರಾಂಗ್ ಅಡ್ರೆಸ್ ಹೇಳ್ಬಿಟ್ಟು ಆಟೋ ಕಾಸು ಕೊಡ್ತೀರಾ ಮೂಗ್ ಚುಚ್ಚಿಸ್ಕೋಬೇಕು ಅಂತ ನಿಜ ಚುಚ್ಚಿಸ್ಕೊಂತ ಇದೆಯೋ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾವು ಬರೋವಾಗ ಕನ್ನಡ ಕಲ್ತ್ಕೊಡಿ ಪ್ಲೀಸ್. ನಾನು ಯೂಟ್ಯೂಬ್ ಚಾನಲ್ ದುಡ್ಗೋಸ್ಕರ ಮಾಡ್ತಾ ಇಲ್ಲ ಕಣೆ. ಬಟ್ ಐ ವಿಶ್ ಯು ಲರ್ನ್ ಸಮ್ ಕನ್ನಡ ಪ್ಲೀಸ್. ಕನ್ನಡ ಕಲ್ತ್ಕೊಳ್ಳಿ ಅಷ್ಟೇ. ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೈಲೈಟ್ಸ್ ನೋಡಿ ನಿಮ್ಗೆ ಇದಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿ. ಎಸ್, ಇವತ್ತು ನನ್ನ ತಂಗಿಗೆ ನೋಸ್ ಪಿಯರ್ಸಿಂಗ್ ಇದೆ. ಸೊ ಅದಕ್ಕೆ ಅಂತ ಹೇಳಿ ಯಾವ ಟೈಮಲ್ಲಿ ನೋಸ್ ಪಿಯರ್ಸ್ ಮಾಡಿದ್ರೆ ಒಳ್ಳೆಯದು ಅದೆಲ್ಲದನ್ನು ಕೇಳಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಅವಳು ವ್ಲಾಗ್ ಮಾಡ್ತಾ ಇದ್ದಾಳಂತೆ. ರಾಂಗ್ ಅಡ್ರೆಸ್ ಹೇಳ್ಬಿಟ್ಟು ನನ್ನ ಗಾಡಿನ ಅಲ್ಲೆಲ್ಲೋ ಹಾಕ್ಸಿ ಇವಳು ಇಲ್ಲೆಲ್ಲೋ ನಿಂತ್ಕೊಂಡು ಆಟೋ ಕಾಸು ಕೊಡ್ತೀರಾ ಆಟೋದವ್ರನ್ನ ಸತಾಯಿಸ್ತಾ ಇದ್ದಾಳೆ ನೋಡಿ ಗೈಸ್. ಪಾಪ ಆಟೋನ ಎಷ್ಟು ಪೇಷನ್ಸಲ್ಲಿ ನಿಂತಿದ್ದಾರೆ. ಅದೇ ಆಟೋಗ ನೋಡಿ ಗೈಸ್ ಬಂದು ಇಳಿತಾ ಇದ್ದಾರೆ ಎಲ್ಲರೂ ಈಗ. ಸೊ ಎಕ್ಸಾಕ್ಟಾಗಿ ಬಿ ಡಿ ಎ ಕಾಂಪ್ಲೆಕ್ಸ್ ಎದುರುಗಡೆನೇ ಬರುತ್ತೆ. ಅದು ಬಿ ಡಿ ಎ ಕಾಂಪ್ಲೆಕ್ಸ್ ಎಂಟ್ರೆನ್ಸು. ಈ ಕಡೆ ಐಬ್ಯಾಕೋ ಇರುತ್ತೆ. ಸೊ ನೋಡಿ ಗೈಸ್ ಇವರೇ ಮೂಗ್ ಚುಚ್ಚಿಸ್ಕೊಳ್ಳೋರು. ನಂಗೆ ಒಂದೇ ಒಂದು ಡೌಟ್ ಇದೆ. ಸೀರಿಯಸ್ ಆಗಿ ನಿಜ ಹೇಳ್ಬಿಡು, ನನ್ನ ವೀಡಿಯೋಲಿ ಅದಕ್ಕೆ ರೆಕಾರ್ಡು ಮಾಡ್ಕೊತಾ ಇದ್ದೀನಿ. ಮೂಗ್ ಚುಚ್ಚಿಸ್ಕೋಬೇಕು ಅಂತ ನಿಜ ಚುಚ್ಚಿಸ್ಕೊತಾ ಇದೆಯೋ ಇಲ್ಲಾಂದರೆ ನಾವು ಅಪ್ಪು ಫ್ಯಾನ್ಸ್ ಅಂದ್ಬಿಟ್ಟು ರೀಲ್ಸ್ ಮಾಡೋಕ್ಕೆ ಮೂಗು ಬುಟ್ಟಾಗಿ ಹುಟ್ಟಿದ್ರೆ ನಾನು ಅಂತ ಆ ಥರ ರೀಲ್ಸ್ ಮಾಡೋದಕ್ಕೋಸ್ಕರ ಮೂಗ್ ಚುಚ್ಚಿಸ್ಕೊತಾ ಇದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋ ಒನ್ ರೀಸನ್ ಅದು ಕೂಡ. ಆಮೇಲೆ ಇಷ್ಟಪಟ್ಟು 40%, ಇನ್ನು 60% ಪಕ್ಕ ಆ ಸಾಂಗ್ಗೆ ರೀಲ್ಸ್ ಮಾಡೋಕ್ಕೆ ಅವ್ಳು ಚುಚ್ಚಿಸ್ಕೊತಾರೆ. ಸೊ ಇಲ್ಲಿ ಆನಂದ್ ಸ್ವೀಟ್ಸ್ ಗಿಫ್ಟಿಂಗ್ ರೆಸ್ಟೋರೆಂಟ್ಸ್ ಅಂತ ಬರುತ್ತೆ. ಸೊ ಅದ್ರ ಪಕ್ಕ ಬಾಸ್ಕಿನ್ ರಾಬಿನ್ಸ್ ಅಂತ ಇರುತ್ತೆ. ಸೊ ಬಾಸ್ಕಿನ್ ರಾಬಿನ್ಸ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಆತ್ಮನ್ ಟ್ಯಾಟೂಸ್ ಅಂತ ಇರುತ್ತೆ. ಅಲ್ಲೇ ನಾವಿವತ್ತು ನನ್ನ ತಂಗಿಗೆ ಮೂಗ್ ಚುಚ್ಸಕ್ಕೆ ಹೋಗ್ತಾ ಇರೋದು. ಕಂಪ್ಲೀಟ್ ಡೀಟೇಲ್ಸ್ ಮೇಲೆ ಹೋದ್ಮೇಲೆ ಶೇರ್ ಮಾಡ್ತೀನಿ. ಏನು ಅನ್ನಿಸ್ತಾ ಇದೆಯಾ? ಹೇಗೆ ಅನ್ನಿಸ್ತಾ ಇದೆ? ಭಯ ಆಗ್ತಿದೆ. ಭಯ ಆಗ್ತಾ ಇದ್ರೆ ಚುಚ್ಚಿಸ್ಬೇಡ ಬಿಡು. ಆ ಕಡೆಯಿಂದ ಒಂದು ವ್ಲಾಗ್ ಹೋಗ್ತಾ ಇದೆ, ಈ ಕಡೆಯಿಂದ ವ್ಲಾಗ್ ಹೋಗ್ತಾ ಇದೆ. ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಇದು ಮುಂಚೆ ಅವಳು ಟ್ಯಾಟೂ ಕೂಡ ಹಾಕ್ಸಿದ್ದಾಳೆ, ಅದನ್ನು ಇಲ್ಲೇ ಹಾಕ್ಸಿರೋದು. ಸೊ ಲೊಕೇಶನ್ ಇದೆ ಆತ್ಮನ್ ಟ್ಯಾಟೂಸ್ ಅಂತ. ನನ್ನ ಸುಮಾರು ಫ್ರೆಂಡ್ಸ್ ಇಲ್ಲಿ ದೇ ಹ್ಯಾವ್ ಗಾಟ್ ಇಂಕ್ಡ್. ಸೊ ಸಚ್ ಅ ಲವ್ಲಿ ಪ್ಲೇಸ್ ಇನ್ ಫ್ಯಾಕ್ಟ್. ಸೊ ಇದಕ್ಕೆ ಮುಂಚೆ ಟ್ಯಾಟೂ ಹಾಕ್ಸಿದ್ದಾಳೆ, ಇಲ್ಲೇ ಹಾಕ್ಸಿರೋದು. ಮೇಲ್ಗಡೆ ಅಂತೆ. ಸೊ ಬ್ಲಾಗ್ ಮಾಡೋದು ಮಾತ್ರ ಬಿಟ್ಟಿಲ್ಲ. ಇದಕ್ಕೆ ಮುಂಚೆ ಟ್ಯಾಟೂ ಹಾಕ್ಸಿದ್ದಾಳೆ ಇಲ್ಲೇ ಬಂದು. ನಾನು ಏನೇನು ಹೇಳ್ತಾ ಹೋಗ್ತಾ ಇದ್ದೀನಿ ನನ್ನ ಬ್ಲಾಗಲ್ಲಿ ಅದನ್ನೆಲ್ಲ ಕಾಪಿ ಪೇಸ್ಟ್ ಮಾಡ್ತಿದ್ದಾಳೆ. ಕಾಫಿ ಪೇಸ್ಟ್. ಸೊ ನೋಡುವ ಹೇಗೋಗುತ್ತೆ ಅಂತ. ಏನಕ್ಕೋ ಕರೀತಾ ಇದ್ದಾಳೆ. ಏನು ಹೇಳು? ಓಕೆ ಇದು ನೋಡು. ಇದು ನೋಡು ಯಾವುದು ಅಂತನಾ? ಇವಾಗ ಎಷ್ಟು ದಿನ ಹಾಕೋಬೇಕು ಇದನ್ನು? ಕನ್ನಡ ಗೊತ್ತಿಲ್ಲ ಸರ್. ಹೌ ಮಚ್ ಡೇಸ್ ಹೌ ಮೆನಿ ಡೇಸ್ ಹ್ಯಾಸ್ ಶಿ ಪುಟ್ ದಿಸ್ ಒನ್? 1 month. ಬಟ್ ನೆಕ್ಸ್ಟ್ ಟೈಮ್ ನಾವು ಬರೋವಾಗ ಕನ್ನಡ ಕಲ್ತ್ಕೊಡಿ ಪ್ಲೀಸ್. ಇನ್ನ ಸ್ಮಾಲ್ ಇದೆಯಾ? ಇನ್ನ ಚಿಕ್ಕದು. That is like a cartridge. It's like a small pin there. It's like a cartridge system. ಈ ಥರ ಬರುತ್ತಾ? So you can wear this temporary for 1 month and later you can change. ಇದು ಬೇಡ ಅನ್ಸುತ್ತೆ, ಅದನ್ನೇ ಹಿಡ್ಕೊ. ಇದೇ ಚೆನ್ನಾಗಿದೆ, ಇದನ್ನೇ ಹಾಕೋ ಸದ್ಯಕ್ಕೆ. ಆಮೇಲೆ ನೀವು ಚಿನ್ನದ ಹಾಕೊಂತಿಯಲ್ಲ, ಇದು ರಿಮೂವ್ ಮಾಡಿಬಿಟ್ಟು. ಈಗ ನೋಸ್ ಪಿಯರ್ಸ್ ಮಾಡೋಕ್ಕೆ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಹಾಕಿ ಗನ್ ಶಾಟ್ ಮಾಡ್ತಾರೆ. ಗನ್ ಶಾಟ್ ಅಲ್ಲ, ನೀಡಲಲ್ಲಿ
ಓ ನೀಡಲಲ್ಲಿ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಅದನ್ನು ಕೊಟ್ಟಿದ್ದಾರೆ. ಸಿ ಅವಳ ಕೈಯಲ್ಲಿದೆ ಇದು. ಓಕೆ, ಇದನ್ನು ಹಾಕ್ಸ್ತಾ ಇದ್ದೀನಿ. ನೆಕ್ಸ್ಟು 1 ಮಂತ್ ಬಿಟ್ಟು ಗೋಲ್ಡ್ ಏನು ನಿಮ್ಗೆ ಇಷ್ಟ ಇರುತ್ತೆ ಅದನ್ನು ಎಲ್ಲ ಇದನ್ನು same ರಿಮೂವ್ size ಅಲ್ವಾ? ಮಾಡಿ ಗೋಲ್ಡನ್ನ ಹಾಕೋಬೇಕಾಗತ್ತೆ. ಫುಲ್ ಮೇಕಪ್ಪಲ್ಲಿ ಬಂದಿದ್ದಾಳೆ ವ್ಲಾಗ್ ಹೋಗ್ತಾ ಇದೆ ಅಂತ. ಚಿಕ್ಕ ಥರ ಇಲ್ವಾ? ಹೌದಾ? ನನ್ನ ತಂಗಿ ಜೊತೆ ಬಂದರೆ ಇದೊಂದು ರಾಮಾಯಣ, ಡಬಲ್ ಕೆಲಸ ಕೊಡ್ತಾಳೆ. ನಂದು ವ್ಲಾಗ್ ಹೋಗ್ತಾ ಇದೆ ಆ ಕಡೆಯಿಂದ ಅವಳದೂ ಮಾಡು ಅಂತ ಫೋನ್ ಕೊಡ್ತಾ ಇದ್ದಾಳೆ. ಬಟ್ ಚಾರ್ಜಸ್ ಅಪ್ಲಿಕೇಬಲ್. ಕೊಡ್ತೀನಿ. ನಂದು ನೀಂದೇ ಫಸ್ಟು ಯೂಟ್ಯೂಬ್ ಚಾನಲಲ್ಲಿ ದುಡ್ಡು ಬರೋದು, ನಂದಲ್ಲ. ನಾನು ಯೂಟ್ಯೂಬ್ ಚಾನಲ್ ದುಡ್ಗೋಸ್ಕರ ಮಾಡ್ತಾ ಇಲ್ಲ ಕಣೆ, ಪ್ಯಾಷನ್ಗೋಸ್ಕರ ಮಾಡ್ತಾ ಇದ್ದೀನಿ, ಪ್ರೀತಿಯಿಂದ ಮಾಡ್ತಾ ಇದ್ದೀನಿ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ಅಷ್ಟೇ. ಆ್ಯಕ್ಚುಲಿ ನಾನು ತಾನೇ ಸ್ಟಾರ್ಟ್ ಮಾಡಿದ್ದು, ನನ್ನ ಇನ್ಸ್ಪಿರೇಷನ್ ತೊಗೊಂಡ್ತಾನೆ ಮಾಡ್ತಿರೋದು. ಏನು ಡೌ ಮಾಡಿಬಿಟ್ಟೆ, ಇದಕ್ಕಿಂತ ಡೌ ಮಾಡೋದು ಬೇಕಾಗಿಲ್ಲ ನೋಡಮ್ಮ. ಬರೀ ಡೌಗಳು ಪ್ರೂಫಿಗೆ ನಮ್ಮ ಮದರ್ ಇಂಡಿಯಾ ಇಲ್ಲೇ ಇದ್ದಾರೆ. ದೊಡ್ಡ ತಂಗಿ ಹೇಳಿದಲ್ಲ, ಚಿಕ್ಕ ತಂಗಿ ಹೇಳಿರೋದು. ಒಂದಿನ ಈ ಕುಳ್ಳಿಗೆ ಜ್ಞಾನೋದಯ ಆಗೋಯ್ತು ನೋಡು. ಸೊ ಇಷ್ಟೊಂದು ಇದು ಚಾನಲ್ ಇತ್ತಲ್ಲ, ಸೊ ಅದ್ರಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ರು, ಅದು ನೀರಲ್ಲಿ ಹೋಮ ಆಗೋಯ್ತು. ಸೊ ಇವಾಗ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಪಿಕಪ್ ಆಗಿದೆ. ನಿನ್ನ ಬ್ಲಾಗಲ್ಲಿ ಮಾತಾಡೋದು, ನಂದು ಕಂಟೆಂಟ್ ಸಿಗಲ್ಲ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಪುಟ್ಟಂಗಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಅವಳು ಬರೀ ಸತ್ಯವನ್ನೇ ಹೇಳೋದು, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳೋದಿಲ್ಲ. ನನ್ನ ಸುಮಾರು ಜನ ಫ್ರೆಂಡ್ಸ್ ಇಲ್ಲೇ ಟ್ಯಾಟೂ ಮಾಡಿದ್ದಾರೆ. ನನ್ನ ತಂಗಿ ಕೈಯಲ್ಲಿ ಕೂಡ ಇದೆ ಟ್ಯಾಟೂ. ತೋರ್ಸು. ಸಿ ಈ ಟ್ಯಾಟೂನು ನನ್ನ ತಂಗಿ ಇಲ್ಲೇ ಮಾಡಿರೋದು. ಅಪ್ಪು ಫ್ಯಾನ್ ಫಾರ್ ಎವರ್ ಅಂತ. ಈಗ ಅದಕ್ಕೆ ನೋಸ್ ಪಿಯರ್ಸಿಂಗ್ ಕೂಡ ಇಲ್ಲೇ ಮಾಡೋಣ ಅಂತ ಬಂದಿರೋದು. ವಾಟ್ ಈಸ್ ದಟ್? alcohol. ಆಲ್ಕೋಹಾಲ್. ಅದು ನೋಸ್ ಮೇಲೆ ನೀಟಾಗಿ ಮಾರ್ಕ್ ಮಾಡ್ಕೋತಾ ಇದ್ದಾರೆ ಫಸ್ಟು. ಅದನ್ನ ನೀವು The placement. ಡಬಲ್ ಚೆಕ್ ಮಾಡ್ಬೋದು. ಕನ್ನಡಿಯಿಂದ ಅಲ್ಲಿ ಮುಂದ್ಗಡೆ ಚೆಕ್ ಮಾಡ್ಕೊ. ತಿರ್ಕೊ. Do you want any changes? ಒಂದ್ಸತಿ ನೋಡ್ಕೋ ಕರೆಕ್ಟಾಗಿ, ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನಾವು ಹೇಳೋದಲ್ಲ. ಓಕೆನಾ? ಹಾಂ, ನೀಟಾಗಿ ಮಾಡಿದ್ದಾರೆ, ಅಲ್ಲಿ ಕರೆಕ್ಟಾಗಿ ಬಂದಿದೆ. ಗೈಸ್, ಅವ್ಳಿಗೆ ಆಗಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಣ್ಣಲ್ಲಿ ನೀರು ಬರ್ತಾರೆ, ಭಯ ಐತೈತೆ. ಚೆನ್ನಾಗಿ ಬಂದರೆ ಬ್ಯೂಟಿಫುಲ್ ಅಂತ ಕಮೆಂಟ್ ಮಾಡ್ತೀನಿ, ಇಲ್ಲಾಂದರೆ ಹೆಂಗಿದ್ದವಳು ಹೆಂಗಾದೆ ಅಂತ ಕಮೆಂಟ್ ಮಾಡ್ತೀನಿ. ತಿರ್ಕೋ. ಫೈನಲಿ ಮೂಗು ಬೊಟ್ಟಾಗಿ ಹುಟ್ಟಿದ್ರೆ ನಾನು. ದುಡ್ಡು ಕೊಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋದಲ್ಲದೆ ಈ ಥರ ಕಣ್ಣಲ್ಲಿ ನೀರು ಹಾಕ್ಕೊಬೇಕು. ಮೂಗು ಬೊಟ್ಟಾಗಿ ಹುಟ್ಟಿದ್ರೆ ನಾನು ಇವನ ಮೂತಿಲೆ. ಹೇಗಿತ್ತು, ಹೆಂಗಿರುತ್ತೋ ಏನೋ ಅಂತ. ಅದು ನಾನು ಏನದು ಪ್ರೆಸ್ಸಿಂಗಲ್ಲಿ ಮಾಡೋಣ, ಇದರಲ್ಲಿ ಗನ್ ಶೂಟಲ್ಲಿ ಮಾಡ್ಸೋಣ ಅಂದ್ಕೊಂಡೆ. ಬಟ್ ನಾರ್ಮಲ್ ಆಗಿತ್ತು, ನೀಡಲಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿಸ್ದೆ. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದನ್ನು ಒಂದು ಸೆಕೆಂಡಿಗೆ ಚುರ್ರಂತ ನೋವಾಯಿತು ಒಂದು ಸ್ವಲ್ಪ. ಆಮೇಲೆ ಓಕೆ, ನೋವು ಏನಿಲ್ಲ, ಓಕೆ ಮೇಂಟೈನ್ ಮಾಡ್ಬೋದು. ಗುಡ್. ಐ ಆಮ್ ಸ್ಟ್ರಾಂಗ್. ಇದಂತೂ ಮಕ್ಕಳೇ ಸ್ಟ್ರಾಂಗು ಬಿಡು. ಬಿಕಾಸ್ ದ ಎಲ್ಡರ್ ಸಿಸ್ಟರ್ ಈಸ್ ಹಿಯರ್, ದ ಸ್ಟ್ರಾಂಗ್ ಒನ್. ಹೌದು, ಕರೆಕ್ಟ್. ಗೈಸ್, ಇದು ಪೇಂಟಿಂಗ್ ಅಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸಮ್ ಆಫ್ ದ ವರ್ಕ್ ಅವ್ರು ಏನು ಟ್ಯಾಟೂ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಫೋಟೋಸು. ಆ ಕಾರ್ನರಲ್ಲಿರೋ ಎಲಿಫೆಂಟ್ ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ
ಸೊ ಈ ಎಲಿಫೆಂಟ್ ಅಂತೂ ಸಕ್ಕತ್ತಾಗಿದೆ. ನಿಂದೊಂದು ಫೋಟೋ ಇಲ್ಲಿ ನೇತಾಕ್ತಾರೆ ಕಣೆ ನೆಕ್ಸ್ಟು. Mode of payment UPI card or cash. ಕ್ಯಾಶ್. ಸೊ ಇವಾಗ ಅದಕ್ಕೆ ಏನಾಗಬೇಕು ಪೇಯ್ನ್ ಕಮ್ಮಿ ಆಗೋಕ್ಕೆ? To reduce pain, it will pain for like a few days. But like for healing, you have to apply T-back ointment. ವಾಟ್ ಇಸ್ ಇಟ್? T-back. You can just write down of this. Okay. Apply this from tomorrow, 2 times, 3 times daily. Okay. ಸೊ ಗೈಸ್ ಇಲ್ಲಿದೆ ಅಲ್ಲ, ಇದು Clean it, ಬಂದ್ಬಿಟ್ಟು clean the, like, step ಟೀ ಬ್ಯಾಕ್ಟ್ ಅಂತ ಹೇಳಿ. and apply that. ಸೊ ಇದೆ ಗೈಸ್ ಟೀ ಬ್ಯಾಟ್ ಆಯಿಂಟ್ಮೆಂಟ್ ಅಂತ ಹೇಳಿ. ನನಗಿಲ್ಲಿ ಕ್ಲೀನಾಗಿ ಅದು ಫೋಕಸ್ ಆಗ್ತಲ್ಲ. ಟೀ ಬ್ಯಾಟ್ ಆಯಿಂಟ್ಮೆಂಟ್ ಅಂತ ಹೇಳಿದ್ದಾರೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಚುಚ್ಚಿದ್ರೆ ನೆಕ್ಸ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಹೆಸರು ಹಾಕಿರ್ತೀನಿ. ನೋಸ್ ಪಿಯರ್ಸಿಂಗ್ ಅಥವಾ ಇಯರ್ಸ್ ಪಿಯರ್ಸಿಂಗ್ ಮಾಡೋವಾಗ ಅದನ್ನು ಹಾಕ್ಕೊಂಡ್ರೆ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆನಾ? ಆಲ್ ಸೆಟ್? ತಿರ್ಕೋ. ಚೆನ್ನಾಗಿ ಬಂದಿದೆ ಅದು. ಸೊ ಗೈಸ್ ಇದೆ ಅವರೇ ಏನಿದೆ ಆರ್ಟಿಫಿಷಿಯಲ್ ಅದನ್ನು ಇವಾಗ ಪಿಯರ್ಸಿಂಗ್ ಮಾಡಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ದಿನ ಅಂದರೆ ಅಟ್ಲೀಸ್ಟ್ 1 ಮಂತ್ ಗ್ಯಾಪ್ ಕೊಟ್ಟು ನಾವು ಚಿನ್ನದ ಏನು ಹಾಕ್ಕೊಳ್ತೀವಿ ಒಡೆವ ನಮ್ಮ ಇಷ್ಟದ್ದು ಅದನ್ನು ಹಾಕ್ಕೋಬೋದು ಅಂತ. ಓಕೆನಾ? ಹ್ಞೂ. ಹಾಂ. So thank you very much because we have come here for the second time and we are very happy with your work and all that. But I wish you learn some Kannada. Please Kannada kaltkoli. So both me and my sisters are doing vlogs. So but because I have full-time job, I hardly get time to do videos. She has just finished her MCom. Okay. So she's free now. So she can do more videos. We are planning to do it like full time. So thank you for the subscriptions and so thank you bro. See you. Ready? ಸೊ ಗೈಸ್ ಆಯಿತು ನೋಡಿ ನನ್ನ ಮುದ್ದಿನ ತಂಗಿ ಮೂಗು ಚಿಚ್ಚಿದ್ದು. ಫೈನಲಿ ತುಂಬ ದಿವಸದಿಂದ ಚುಚ್ಚಿಸ್ಬೇಕು ಅಂತ ಇದ್ಲು. ಫೈನಲಿ ಚುಚ್ಚಿಸಿದಾಳೆ. ಹೇಗೆ ಕಾಣ್ತಾ ಇದೆ ಹೇಳಿ. ಸೊ ನನಗಂತೂ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಬಿಕಾಸ್ ನನ್ನ ತಂಗಿ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಅಂಟಿಲ್ ದೆನ್ ಸೈನಿಂಗ್ ಆಫ್. ಬಾಯ್ ಬಾಯ್.